ಇನ್ನು ಧರ್ಮಸ್ಥಳಕ್ಕೆ ಹರಿದು ಬಂದಂತ ಭಕ್ತರ ದಂಡು ಬೇರೆ ಬೇರೆ ಊರುಗಳಿಂದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಸರತಿಯಲ್ಲಿ ದೇವರ ದರ್ಶನ ಪಡೆಯುತ್ತಿರುವಂತಹ ಭಕ್ತರು ಧರ್ಮಸ್ಥಳ ದೇಗುಲದ ಜೊತೆ ನಾವಿದ್ದೇವೆ ಅನ್ನೋ ಸಂದೇಶ ಜೊತೆಗೆ ಎಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿರಬೇಕು ಅಂತ ಕೂಡ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಭಕ್ತರನ್ನ ಮಾತನಾಡಿಸ್ತಾರೆ, ಬನ್ನಿ ನೋಡೋಣ. ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇವತ್ತು ಪ್ರಮುಖವಾಗಿ ಆದಿತ್ಯರಾಗಿರುವ ಕಾರಣಕ್ಕಾಗಿ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ. ಪ್ರಮುಖವಾಗಿ ಈ ವಿವಾದ ಏನು ಬುರುಡೆ ವಿವಾದ ಏನು ಶುರುವಾಗಿತ್ತು, ಧರ್ಮಸ್ಥಳ ಗ್ರಾಮದಲ್ಲಿ SIT ಅಧಿಕಾರಿಗಳೇನು ಉತ್ಖನನ ಕಾರ್ಯಾಚರಣೆ ಶವಶೋಧವನ್ನು ಏನು ನಡೆಸ್ತಿದ್ರು, ಅದಾದ ಬಳಿಕೆಯಿಂದ ಧರ್ಮಸ್ಥಳಕ್ಕೆ ಬರ್ತಕ್ಕಂಥ ಭಕ್ತರ ಸಂಖ್ಯೆಯಲ್ಲಿ ಒಂದಿಷ್ಟು ಕಡಿಮೆ ಆಗಿತ್ತು. ಆದರೆ ಯಾವಾಗ ನಿನ್ನೆ ಚಿನ್ನಯ್ಯ ಈತ ದೂರುದಾರ ಎಂದನೆ ಆತನ ಒಂದೊಂದೇ ಸತ್ಯಗಳು ಬಯಲಾಗ್ತಿದ್ದಂತೆ ಆತನನ್ನು SIT ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಬಂಧಿಸಿರ್ತಕ್ಕಂಥದ್ದು. ಈಗಾಗಲೇ ಆತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದರೆ ಈ ಬುರುಡೆ ವಿವಾದ ಅಂದ್ರೆ ಈ ನೂರಾರು ಶವ ಹುತ್ತಿಟ್ಟಿರೋದಾಗಿ ಆತೇನು ಬಂದಿದ್ದ, ಅನಾಮಿಕನಾಗಿ ಬಂದಿದ್ದ. ಅದಾದ ಬಳಿಕ ಒಂದಿಷ್ಟು ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗಿತ್ತು. ಆದರೆ ಯಾವಾಗ ನಿನ್ನೆ ಬಂಧನ ಆಯಿತು, ಅದಾದ ಬಳಿಕದಿಂದ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಾಗ್ತದೆ. ನೀವು ಗಮನಿಸಬಹುದು, ದೇವಸ್ಥಾನದ ಮುಂಭಾಗದಲ್ಲಿ ಗಮನಿಸಬಹುದು, ಅಲ್ಲಿ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನಕ್ಕೆ ಹೋಗ್ತಿರ್ತಕ್ಕಂಥ ದೃಶ್ಯಗಳು ಕೂಡ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಬರ್ತಾ ಇದ್ದಾರೆ. ಮಂಜುನಾಥನ ದರ್ಶನವನ್ನು ಕೂಡ ಪಡ್ಕೊಳ್ತಿದ್ದಾರೆ. ಈ ನಡುವೆ ಒಂದಷ್ಟು ಜನರು ಕೂಡ ನಾವು ಧರ್ಮಸ್ಥಳದ ಜೊತೆಗೆ ಇದ್ದೇವೆ ಎನ್ನುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ನೀಡ್ತಾ ಇದ್ದಾರೆ. ಸೊ ಧರ್ಮಸ್ಥಳಕ್ಕೆ ತಂಡೋಪತಂಡವಾಗಿ ಬಂದು ಇಲ್ಲಿ ಧರ್ಮಸ್ಥಳ ದೇವಸ್ಥಾನದ ಜೊತೆ ನಾವಿದ್ದೇವೆ ಎನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ ಸಾಕಷ್ಟು ಮಂದಿ ಭಕ್ತರು ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಬಂದಿದ್ದಾರೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇನ್ನು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ದೇವರ ದರ್ಶನವನ್ನು ಪಡೀತಾ ಇದ್ದಾರೆ. ಸೊ ಬೇರೆ ಬೇರೆ ಊರುಗಳಿಂದ ಜನರು ಬಂದಿರತಕ್ಕಂಥ ಒಂದಿಷ್ಟು ಭಕ್ತರು ಕೂಡ ಇದ್ದಾರೆ. ಅವರನ್ನು ಮಾತಾಡ್ತಾನೆ. ಮೇಡಮ್, ನೀವು ಯಾವ ಊರಿಂದ ಬಂದಿದ್ದೀರಿ? ಬ್ಯಾಂಗ್ಳೂರಿಂದ. ಯಾವಾಗ ಇವತ್ತು ಬಂದ್ರಾ? ಹೌದು, ಇವತ್ತು ಬಂದ್ವಿ. ಈವರೆಗೆ ಧರ್ಮಸ್ಥಳದ ಆದಂಥ ಬೆಳವಣಿಗೆ ಬಗ್ಗೆ ನೀವು ನೋಡಿರ್ತೀರಿ. ಸೊ ನಿನ್ನೆ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಏನು ಹೇಳ್ತೀರಿ? ಗೊತ್ತಿಲ್ಲ ಸರ್, ಯಾವ್ದು ಕರೆಕ್ಟು ಯಾವ್ದು ರಾಂಗು ಅಂತ ಗೊತ್ತಾಗಲ್ಲ. ಇಂಡಿವಿಜುವಲ್ ಆಗಿ ಅವ್ರವ್ರ ಮೇಲೆ ಅದು ಡಿಪೆಂಡ್. ಅವರು ನಂಬ್ತಾರೋ ಬಿಡ್ತಾರೋ ಏನೋ ಅಂತ ಗೊತ್ತಿಲ್ಲ ಅಷ್ಟೇ. ನೀವು ಪ್ರತಿ ವರ್ಷ ಬರ್ತಾ ಇರ್ತೀರಾ? ನಾವು ಪ್ರತಿ ವರ್ಷದಲ್ಲಿ 2-3 ಸಲ ಬರ್ತಿರ್ತೀವಿ. ಆ ದೇವ್ರನ್ನ ನಂಬ್ತೀವಿ ನಾವು, ಇನ್ಯಾರನ್ನೂ ನಂಬಲ್ಲ. ನಮಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಹಳ ಅಚ್ಚುಮೆಚ್ಚಾದ ದೇವರು. ನಮಗೆ ನಾವು ಬೆಳಗ್ಗೆ ಮಲಗೋದ್ರಿಂದ ಬೆಳಗ್ಗೆ ರಾತ್ರಿ ಮಲಗೋದ್ರಿಂದ ಬೆಳಗ್ಗೆ ಎದ್ದೇಳೋದ್ರಿಗೂ ಮಂಜುನಾಥ ಸ್ವಾಮಿ ಹೆಸರು ಹೇಳಿದೆ ನಾವು ಇರೋದೇ ಇಲ್ಲ. ನಾವು ತುಂಬ ಇಷ್ಟವಾದ ದೇವ್ರು ನಮಗೆ. ಗೊಂದಲಗಳಿತ್ತು, ಏನಾಗಿದೆ, ಯಾರು ನಂಬೋದು, ಯಾವುದನ್ನು ಬಿಡೋದು ಅಂತ. ಸೊ ತಮಗೂ ಅದೇ ರೀತಿ ಆಗಿತ್ತ ಅಂತ? ಆಗಿದೆ ಸರ್, ಬಟ್ ಐ ವಾಸ್ ವೆರಿ ಪಾಸಿಟಿವ್. ಈ ಕಡೆಯಿಂದ ತೊಂದರೆ ಇಲ್ಲ ಅಂತ ನಂಗೆ ತುಂಬ ಪಾಸಿಟಿವ್ ಇತ್ತು. ನನ್ನ ಇನ್ಸ್ಟಿಂಕ್ಟ್ ಅದು. ಬಟ್ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. ಬಟ್ ಆದಷ್ಟು ಬೇಗ ಯಾರ್ಯಾರಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಕ್ಕಲಿ ಎಲ್ಲ ಕಡೆ ಅಷ್ಟೇ. ಇದಿಷ್ಟು ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತರ ಮಾತು. ಈಗಾಗಲೇ ಒಂದಿಷ್ಟು ಕ್ಲಾರಿಟಿ ಸಿಕ್ಕಿದೆ. ಸೊ ಸಾಕಷ್ಟು ಗೊಂದಲಗಳಿತ್ತು, ಭಕ್ತರ ಮನಸ್ಸಿಗೂ ಕೂಡ ಒಂದಿಷ್ಟು ಘಾಸಿಯಾಗಿತ್ತು. ಆದರೆ ಸತ್ಯ ಹೊರಗೆ ಬರಬೇಕು. SIT ಅಧಿಕಾರಿಗಳು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫ್ರೇಡ್ ಜೊತೆ ಅಶೋಕ್, TV9 ಧರ್ಮಸ್ಥಳ.